ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಹಾಕುವಾಗ ತುಂಬಾ ಜನರಿಗೆ ಪ್ರಾಬ್ಲಮ್ ಬರ್ತಾ ಇದೆ, ಹಾಗೆ ಎರರ್ ಕೂಡ ಬರ್ತಾ ಇದೆ. ಹಾಗಾಗಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇನ್ ಕೇಸ್ ಇದ್ರ ಬಿಟ್ಟು ನಿಮ್ಗೆ ಏನೋ ಎಕ್ಸ್ಟ್ರಾ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇವಾಗ ವಿಡಿಯೋ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಪೋರ್ಟಲ್ ಅಂದ್ರೆ ಅಪ್ಲಿಕೇಶನ್ ಹಾಕುವಾಗ ಏನಪ್ಪಾ ಅಂದ್ರೆ ಸರ್ವರ್ ಬಿಸಿ ಬರುತ್ತೆ, ಟೈಮ್ ಔಟ್ ಆಗುತ್ತೆ, ಲಾಗ್ ಔಟ್ ಆಗಿಬಿಡುತ್ತೆ ಆಟೋಮೆಟಿಕ್ ಆಗಿ. ಇದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಅರ್ಜಿಯನ್ನು ಸಲ್ಲಿಸುವಾಗ ಏನಪ್ಪಾ ಅಂದ್ರೆ ಕೊನೆ ದಿನ ಆಗಿರ್ಬೋದು ಇಲ್ಲ ಸ್ಟಾರ್ಟಿಂಗ್ ದಿನವಾಗ ತುಂಬಾ ಜನ ಅಪ್ಲಿಕೇಶನ್ ಹಾಕಿ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಸರ್ವರ್ ತುಂಬಾ ಬಿಸಿ ಇರುತ್ತೆ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಟೈಮ್ ಔಟ್ ಆಗೋದು, ಸರ್ವರ್ ಡೌನ್ ಆಗೋದು ಈ ತರ ಆಗುತ್ತೆ. ನೀವು ಅದಕ್ಕೆ ಏನ್ ಮಾಡಕಪ್ಪ ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಗೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿ. ಇನ್ ಕೇಸ್ ಅವಾಗ ಆಗಿಲ್ಲಪ್ಪ ಅಂದ್ರೆ ರಾತ್ರಿ 12 ಗಂಟೆ ಮೇಲ್ಪಟ್ಟು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕಿದ್ರೆ ಬೆಟರ್ ಅನ್ಸುತ್ತೆ. ಇನ್ನೇನು ಬೆಳಗ್ಗೆ ಆಗಿಲ್ಲಪ್ಪ, ನೈಟ್ ಆಗಿಲ್ಲಪ್ಪ ಅಂದ್ರೆ ನೀವು ವೀಕ್ ಡೇಸ್ ಬಿಟ್ಟು ವೀಕೆಂಡ್ ಒಳಗೆ ಅಪ್ಲಿಕೇಶನ್ ಹಾಕಿದ್ರೆ ಇನ್ನ ಬೆಟರ್ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ವೀಕೆಂಡ್ ಒಳಗ ತುಂಬಾ ಜನ ಅಪ್ಲೈ ಮಾಡ್ತಾರೆ. ಓಕೆನಾ, ವೀಕೆಂಡ್ ಏನಪ್ಪ ವೀಕ್ ಡೇಸ್ ಒಳಗ ತುಂಬಾ ಜನ ಅಪ್ಲೈ ಮಾಡ್ತಾ ಹೋಗ್ತಾರೆ. ವೀಕೆಂಡ್ ಒಳಗ ಯಾರು ಅಷ್ಟು ಅಪ್ಲೈ ಮಾಡಕ್ ಹೋಗೋದಿಲ್ಲ. ಹಾಗಾಗಿ ಭಾನುವಾರ ಇಲ್ಲ ಶನಿವಾರ ಏನಪ್ಪಾ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅವಾಗ ಸರ್ವರ್ ಯಾವ್ದೇ ತರ ಬಿಸಿ ಬರೋದಿಲ್ಲ, ಆರಾಮಾಗಿ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಇದು ಬಂದ್ಬಿಟ್ಟು ಸರ್ವರ್ ಬಗ್ಗೆ ಮಾಹಿತಿ ಇರುತ್ತೆ. ಆಲ್ಮೋಸ್ಟ್ ಬೆಳಗ್ಗೆ ಎಲ್ಲ ನೈಟ್ ಅಪ್ಲೈ ಮಾಡಿ ಆರಾಮಾಗಿ ನೀವು ಅರ್ಜಿಯನ್ನ ಹಾಕ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಅಪ್ಲೋಡ್ ಮಾಡೋ ಟೈಮ್ ಏನಪ್ಪಾ ಇನ್ವಾಲಿಡ್ ಫಾರ್ಮೆಟ್ ಅಂತ ಬರುತ್ತೆ. ಇದಕ್ಕೆ ಏನ್ ಮಾಡಕಪ್ಪ ಅಂತ ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ರೆ, ಅದಕ್ಕೆ ಏನ್ ಮಾಡಕಂದ್ರೆ ಫೋಟೋ ಮತ್ತು ಸಿಗ್ನೇಚರ್ ಏನಪ್ಪಾ ಅಂದ್ರೆ 20 KB ಇಂದ 50 KB ಕನ್ವರ್ಟ್ ಮಾಡಬೇಕು. ಅದು ಬಂದ್ಬಿಟ್ಟು 3.5 ಸೆಂಟಿಮೀಟರ್ ಇಂದ 4.5 ಸೆಂಟಿಮೀಟರ್ ಏನಪ್ಪಾ ಅಂದ್ರೆ ಕನ್ವರ್ಟ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕು. ಅದು ಯಾವ ಫಾರ್ಮೆಟ್ ಇರಬೇಕು ಅಂದ್ರೆ JPG ಇಲ್ಲ JPG ಮತ್ತೆ JPEG ಫಾರ್ಮೆಟ್ ಇರಬೇಕು. ನೆಕ್ಸ್ಟ್ ಅದನ್ನ ಕನ್ವರ್ಟ್ ಮಾಡಿದ ಮೇಲೆ ಏನಪ್ಪಾ ಅಂದ್ರೆ ಅದು ಏನಪ್ಪಾ ಅಂದ್ರೆ PNG ಫಾರ್ಮೆಟ್ ಇರುತ್ತೆ. ಆ PNG ಫಾರ್ಮೆಟ್ ಒಳಗೆ ಈ ಫಾರ್ಮೆಟ್ ಕನ್ವರ್ಟ್ ಮಾಡಬೇಕು. ಈ ಫಾರ್ಮೆಟ್ ಏನ್ ಕನ್ವರ್ಟ್ ಮಾಡಕಪ್ಪ ಅಂದ್ರೆ ನೀವು PDF ಇಮೇಜ್ ಟು KB ಅಂತ ಕನ್ವರ್ಟ್ ಮಾಡಿದ್ರೆ ಆರಾಮಾಗಿ KB ಕನ್ವರ್ಟ್ ಆದಾಗ ಅವಾಗ ಈ ಫಾರ್ಮೆಟ್ ಒಳಗೆ ಬರುತ್ತೆ. ಹಾಗಾಗಿ ಸಿಗ್ನೇಚರ್ ಮತ್ತು ಫೋಟೋ ಅಪ್ಲೋಡ್ ಮಾಡುವಾಗ ಏನಪ್ಪಾ ಅಂದ್ರೆ ನೀವು ಕಂಪ್ಲೀಟ್ ಆಗಿ ನಿಮ್ 30 ಇಲ್ಲ 40 KB ಒಳಗೆ ಇರಬೇಕು. ಇನ್ ಕೇಸ್ ನಾವು ಒಂದ್ ಹೇಳ್ತೀನಿ, ಸಿಗ್ನೇಚರ್ ಬಂದ್ಬಿಟ್ಟು 15 KB ಕನೆಕ್ಟ್ ಮಾಡ್ಕೊಳಕ್ಕೆ 15 KB ಒಳಗೆ ನೀವು ಕನೆಕ್ಟ್ ಮಾಡಿ. ನೆಕ್ಸ್ಟ್ ಫೋಟೋ ಬಂದ್ಬಿಟ್ಟು 20 KB ಒಳಗೆ ನೀವು ಕನೆಕ್ಟ್ ಮಾಡಿದ್ರೆ ಆರಾಮಾಗಿ ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಆರಾಮಾಗಿ ನೀವು ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಜಾತಿ ಆದಾಯ, ಇದ್ರ ಬಗ್ಗೆ ತುಂಬಾ ಜನ ಕ್ವಶನ್ ಕೇಳ್ತಾ ಇರ್ತಾರೆ. ಜಾತಿ ಆದಾಯ ಒಂದು ಇನ್ಕಮ್ ಸರ್ಟಿಫಿಕೇಟ್ ಒಳಗೆ ಏನಪ್ಪಾ ಅಂದ್ರೆ ಇನ್ವೆಸ್ಟ್ ಸರ್ಟಿಫಿಕೇಟ್ ಅಂತ ಬರ್ತದೆ. ಅಂದ್ರೆ ನಮ್ದು ಆಡಿ ನಂಬರ್ ಎಂಟ್ರಿ ಮಾಡಿದಾಗ ಇನ್ವೆಸ್ಟ್ ಸರ್ಟಿಫಿಕೇಟ್ ಅಂತ ಬರ್ತದೆ. ಯಾಕೆ ಬರುತ್ತಪ್ಪ ನೋಡೋದಾದ್ರೆ ಇಲ್ಲಿ ನಾನು ಆನ್ಸರ್ ಕೊಟ್ಟಿದ್ದೀನಿ. ವಿಯ ನೇಮಕಾತಿ ಆಡಿ ನಂಬರ್ ಈ ಡಿಸ್ಟ್ರಿಕ್ಟ್ ಸರ್ಟಿಫಿಕೇಟ್ ಅಲ್ಲಿ ಏನಪ್ಪಾ ಅಂದ್ರೆ ಆಡಿ ಸರ್ಟಿಫಿಕೇಟ್ ಅಲ್ಲಿ ಇರುವ ಇತ್ತೀಚಿನ ಡಿಜಿಲಾಕರ್ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕು. ಹಳೆಯ ಕೈಬರಹ ಅಥವಾ ಆಡಿ ನಂಬರ್ ಇಲ್ಲದೆ ಲ್ಯಾಮಿನೇಟ್ ಸರ್ಟಿಫಿಕೇಟ್ ಅಲ್ಲದು ನೀವು ನಿಮ್ಮ ಹತ್ತಿರದ ನಾಡಕೆಚ್ಚೆ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಈ ಡಿಸ್ಟ್ರಿಕ್ಟ್ ಮೂಲಕ ಸೈ ಡಿಸ್ಟ್ರಿಕ್ಟ್ ಏನಪ್ಪಾ ಅಂದ್ರೆ ನೀವೇನಪ್ಪ ಈ ಸೈ ಮತ್ತೆ ಡಿಜಿಟಲ್ ಆಗಿ ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಬೇಕು. ಇವಾಗ SC/ST ಅಂದ್ರೆ ಏನಪ್ಪಾ ಅಂದ್ರೆ ಈ SC/ST ಅವ್ರಿಗೆ ಏನಪ್ಪಾ ಅಂದ್ರೆ ಒಳಂಬಿಸಿ ಬಂದಿರೋ ಕಾರಣ ಅವ್ರಿಗೆ SC/ST ಅವರಿಗೆ A ಮತ್ತು B ಮತ್ತು C ತರ ಏನಪ್ಪಾ ಅಂದ್ರೆ ಈ ತರ ನಿಮ್ಗೆ ಏನಪ್ಪಾ ಅಂದ್ರೆ ಒಳಂಬಿಸಿ ಕೊಟ್ಟಿದ್ರೆ ನೀವು ಇವಾಗ ನಿಮ್ದು ಹಳೆ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನ ಹೋಗಿ ಚೇಂಜ್ ಮಾಡಿಸ್ಬೇಕು. ನೀವು ಯಾವ ಕ್ಯಾಟಗರಿ ಬರ್ತೀರಾ, SC ಚೇಂಜ್ ಆಗಿದಲ್ವಾ, ಅದಕ್ಕಾಗಿ ನಿಮಗೆ SC ಅವರು A ಮತ್ತು B C ಒಳಗೆ ಏನಪ್ಪಾ ಅಂದ್ರೆ ಕ್ಯಾಸ್ಟ್ ಇನ್ಕಮ್ ನೀವು ಕಂಪಲ್ಸರಿ ಮಾಡಿಸ್ಕೊಂಡು ನೀವು ಅರ್ಜಿಯನ್ನು ಹಾಕ್ಬೇಕು. ಓಕೆನಾ. ಇನ್ಕೋಸ್ SC ಕ್ಯಾಟಗರಿ ಏನು ಅಪ್ಲೈ ಮಾಡುವಾಗ ST ಕ್ಯಾಟಗರಿ ಅವರಿಗೆ ಅವ್ರು ಕೂಡ ಈ ತರ ಬರುತ್ತೆ. ಯಾಕೆ ಬರುತ್ತಪ್ಪ ಅಂದ್ರೆ ನಿಮ್ದು ನೇಮ್ ಮಿಸ್ ಮ್ಯಾಚ್ ಆಗಿರುತ್ತೆ, ಹಾಗಾಗಿ ಆ ತರ ಬರುತ್ತೆ. ಅದಕ್ಕಾಗಿ ನೀವು ನೇಮ್ ನ ಚೇಂಜ್ ಮಾಡಿಸಿದ್ರೆ ಆರಾಮಾಗಿ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಓಕೆ, ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇವಾಗ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಚೇಂಜ್ ಆಗೋ ಕಾರಣ ಎಲ್ಲ ಡಿಜಿಟಲ್ ಆಗಿ ಏನಪ್ಪಾ ಅಂದ್ರೆ ಎಲ್ಲ ಚೇಂಜ್ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಇಶ್ಯೂ ಬರ್ತಾ ಇದೆ. ಹಾಗಾಗಿ ಇದನ್ನ ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫೀ ಪಾವತಿ ಮಾಡಿದ್ದೇನೆ, ಹಣ ಕಟ್ಟಾಗಿದೆ, ಅರ್ಜಿ ಕಂಪ್ಲೀಟ್ ಆಗಿದೆ, ಪೇಮೆಂಟ್ ಪೆಂಡಿಂಗ್ ಅಂತ ಬರ್ತಾ ಇದೆ. ಇದಕ್ಕೇನಪ್ಪಾ ಅಂದ್ರೆ ಇದು ತುಂಬಾ ಸೊಲ್ಯೂಷನ್. ಯಾಕೆ ಅಮೌಂಟ್ ಪೇ ಮಾಡಿದೀನಿ, ಅಮೌಂಟ್ ಕೂಡ ಕಟ್ ಆಗಿದೆ, ಅರ್ಜಿ ಕೂಡ ಕಂಪ್ಲೀಟ್ ಆಗಿದೆ, ಬಟ್ ಪೇಮೆಂಟ್ ಪೆಂಡಿಂಗ್ ಅಂತ ಬರ್ತಾ ಇದೆ. ಯಾಕಪ್ಪ ಅಂದ್ರೆ ಅದಕ್ಕೆ ಏನ್ ಮಾಡಕಪ್ಪ ಅಂದ್ರೆ ನೀವು ಅಮೌಂಟ್ ಪೇ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ ಅಮೌಂಟ್ ಸ್ಟೇಟಸ್ ಒಳಗೆ ಪೆಂಡಿಂಗ್ ಅಂತ ನೀವು ಅಮೌಂಟ್ ಪೇ ಮಾಡಿ 24 ಅವರ್ ವೇಟ್ ಮಾಡಲೇಬೇಕು. ಅದು ಆಟೋಮೆಟಿಕ್ ಏನಪ್ಪಾ ಸರ್ವರ್ ಡೌನ್ ಇರುತ್ತೆ ಇಲ್ಲ ಗ್ಲಿಚ್ ಆಗಿರುತ್ತೆ. ಹಾಗಾಗಿ ನೀವು 24 ಅವರ್ಸ್ ವೇಟ್ ಮಾಡಿದ್ರೆ ಆರಾಮದಿಂದ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಅಪ್ರೂವ್ ಆಗಿರುತ್ತೆ, ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಇದೊಂದು ತುಂಬಾ ಜನ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಏನ್ ಮಾಡಕಪ್ಪ ಅಂದ್ರೆ ಇದು ತುಂಬಾ ಜನಕ್ಕೆ ಕಾಮನ್ ಸಮಸ್ಯೆ ಆಗಿರುತ್ತೆ. ಈ ಅಮೌಂಟ್ ಏನು ಪಾವತಿಸಿದ ನಂತರ ಕೊನೆ ಸ್ಟೆಪ್ ಇಂಟರ್ನೆಟ್ ಕಟ್ ಆಗಿದರೆ ಅಥವಾ ಬ್ಯಾಂಕ್ ಸರ್ವರ್ ದೃಢೀಕರಣ ಬರೆದಿದ್ದರೆ ನಿಮ್ಮ ಖಾತೆಯಿಂದ ಹಣ ಕಟ್ ಆಗುತ್ತೆ.
ಪೋರ್ಟಲ್ ಸಮಸ್ಯೆ ಏನಪ್ಪಾ ಅಂದ್ರೆ ಹೋಗಿರೋದಿಲ್ಲ. ತಕ್ಷಣ ಏನಪ್ಪಾ ಅಂದ್ರೆ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡ್ಕೋಬೇಕು. ಅವಾಗ ಏನಪ್ಪಾ ಅಂದ್ರೆ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡಿದಾಗ ಅಪ್ರೂವ್ ಅಂತ ಬಂದಿಲ್ಲಪ್ಪ ಅಂದ್ರೆ ನೀವು ಕಂಪಲ್ಸರಿ 24 ಅವರ್ ಏನಪ್ಪಾ ಅಂದ್ರೆ ಕಂಪಲ್ಸರಿ ಕಾಯಬೇಕು. 24 ಅವರ್ ಆದ್ಮೇಲೆ ನಿಮ್ದು ಅಪ್ಲಿಕೇಶನ್ ಅಮೌಂಟ್ ಪೇ ಮಾಡ್ತಿರಲ್ಲ ಅದು ಅಪ್ರೂವ್ ಆಗಿರುತ್ತೆ. ಹಾಗೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಇದು ಒಂದು ಆರಾಮಾಗಿರುತ್ತೆ. ನೀವು ಕಾಮ್ ಆಗಿರಿ, ಆರಾಮಾಗಿ 24 ಅವರ್ಸ್ ಆದ್ಮೇಲೆ ನಿಮ್ದು ಆಟೋಮೆಟಿಕ್ ಆಗಿ ಅಪ್ರೂವ್ ಆಗ್ತಾ ಹೋಗುತ್ತೆ. ಇದು ಬಂದು ಪೇಮೆಂಟ್ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ನೋಡೋಣ. ಅಪ್ಲಿಕೇಶನ್ ಏನಪ್ಪಾ ಅಂದ್ರೆ ಫಾರ್ಮ್ ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡ ಅರ್ಥ ಆಗುತ್ತಿಲ್ಲ. ತಪ್ಪು ಅಭ್ಯರ್ಥಿ ಏನಪ್ಪಾ ನರಾಗಿದ್ದಾರೆ ಎಂದು ಮಾಡಬೇಕಂತ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಏನಪ್ಪಾ ಅಲ್ಲಿ ನಿಮ್ದು ಇಂಗ್ಲಿಷ್ ಒಳಗಿರುತ್ತೆ, ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ಇದ್ರ ಬಗ್ಗೆ ಅಷ್ಟೇನು ಡೌಟ್ ಬಿಡೋದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕುವಾಗ ಪದವಿ ಬೇಕು. PUC ಅಂಗಗಳಿಗೆ ಲೆಕ್ಕ ಹೇಗೆ ಕನ್ನಡ ಪರೀಕ್ಷೆ ಕಡ್ಡಾಯವನ್ನು ಕೇಳಿದೆ. ಅಂದ್ರೆ ನೀವು ಈಗ ಅಪ್ಲಿಕೇಶನ್ ಹಾಕುವಾಗ ಡಿಗ್ರಿ ಅಲ್ಲಿ ಕೇಳ್ತಾ ಇದ್ರೆ ಅದು ಬಂದ್ಬಿಟ್ಟು ಲ್ಯಾಂಡ್ ಸರ್ವೆ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ನೀವು ಜಸ್ಟ್ ಡಿಗ್ರಿ ಡೀಟೇಲ್ಸ್ ನ ಫಿಲ್ ಮಾಡಿ. ಇನ್ ಕೇಸ್ ನಾನು ಲ್ಯಾಂಡ್ ಸರ್ವೆ ಅಪ್ಲಿಕೇಶನ್ ಆಗ್ತಾ ಇಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಡಿಗ್ರಿ ಡೀಟೇಲ್ಸ್ ನ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅಪ್ಲಿಕೇಶನ್ ಆಗ್ತದೆ ಅಂದ್ರೆ PU ಡೀಟೇಲ್ಸ್ ಫಿಲ್ ಮಾಡಿ ಆಟೋಮೆಟಿಕ್ ಆಗಿ ಅಪ್ಲಿಕೇಶನ್ ಆಗ್ತಾ ಹೋಗ್ಬೋದು. ನೆಕ್ಸ್ಟ್ PU ಅಂಕಗಳು ಏನಪ್ಪಾ ಅಂದ್ರೆ ಆಟೋಮೆಟಿಕ್ ರಿಜಿಸ್ಟ್ರೇಷನ್ ನಂಬರ್ ಆಗ್ತಿರಲ್ವ ಆಟೋಮೆಟಿಕ್ ಫೆಚ್ ಆಗುತ್ತೆ. ಇನ್ ಕೇಸ್ ಫೆಚ್ ಆಗಿಲ್ಲಪ್ಪ ಅಂದ್ರೆ ಸರ್ವರ್ ಡೌನ್ ಇರುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಬಿಟ್ಟು ಅಪ್ಲಿಕೇಶನ್ ಹಾಕಬೇಕು. ಅದು ಆಟೋಮೆಟಿಕ್ ಫೆಚ್ ಆದ್ರೆ ಮಾತ್ರ ಏನಪ್ಪಾ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿ ಬರುತ್ತೆ. ನೆಕ್ಸ್ಟ್ ಕನ್ನಡ ಪರೀಕ್ಷೆ ಕಡ್ಡಾಯ ಅಂತ ಕೇಳಿದರೆ ನೀವೇನಾದ್ರೂ SSLC ಫಸ್ಟ್ ಲ್ಯಾಂಗ್ವೇಜ್ PUC ಅಲ್ಲಿ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ರೆ ನಿಮ್ಗೆ ಯಾವುದೇ ತರ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಜಸ್ಟ್ ನೀವೇನಪ್ಪಾ ಅಂದ್ರೆ ಎಲಿಜಿಬಲ್ ಇರ್ತೀರಾ. ಇಲ್ಲಿ ನಾನು ಏನಪ್ಪಾ ಆನ್ಸರ್ ಕೊಟ್ಟಿದ್ದೀನಿ. ಏನಪ್ಪಾ ಅಂದ್ರೆ ಹುದ್ದೆಗೆ ಯಾವ್ದಾದ್ರು ವಿಷಯದಲ್ಲಿ ಪದವಿ ಏನಪ್ಪಾ ಡಿಗ್ರಿ ಮುಗಿಸಿರಬೇಕು. ನೆಕ್ಸ್ಟ್ PU ಅರ್ಜಿ ದ್ವಿತೀಯ PUC ಅಲ್ಲಿ ಅಂಕಗಳನ್ನು ಹೆಚ್ಚಿನ ವೇಟೇಜ್ ಕೊಡುತ್ತಾರೆ. ಆದರೆ ಇದು ಕೇವಲ ಮೆರಿಟ್ ಮಾತ್ರ, ಅಂಕ ಲೆಕ್ಕ. PU ಅಲ್ಲಿ ಎಲ್ಲಾ ವಿಷಯಗಳಲ್ಲಿ ಒಟ್ಟು ತೆಗೆದು ಅಷ್ಟು ಗರಿಷ್ಠ ಅಂಕಗಳನ್ನು ಪರ್ಸೆಂಟೇಜ್ ಏನಪ್ಪಾ ಅಂದ್ರೆ ತೆಗೆಯಲಿ. ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗಿರಬೇಕು. ಸರ್ಟಿಫಿಕೇಟ್ ಇಲ್ಲದೆ ಅರ್ಜಿ ಸಲ್ಲಿಸಿದರೆ ಅನರ್ಹ. ನಿಮ್ಮಲ್ಲಿ ಸರ್ಟಿಫಿಕೇಟ್ ಇಲ್ಲದಿದ್ದರೆ ತಕ್ಷಣವೇ ನೋಂದಾಯಿಸಿ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಬಟ್ ಇವಾಗ ಏನಪ್ಪಾ ಅಂದ್ರೆ ನೀವು ಜಸ್ಟ್ SSLC ಮತ್ತು PUC ಏನಾದ್ರು ಕನ್ನಡ ಪರೀಕ್ಷೆ ಪಾಸ್ ಆದ್ರೆ ಯಾವುದೇ ಕಾರಣಕ್ಕೂ ಕನ್ನಡ ಎಕ್ಸಾಮ್ ಬರೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ OTP, ಇದು ಅಂತೂ ಸಿಕ್ಕಾಪಟ್ಟೆ. ಇದು OTP ಬರೋದಿಲ್ಲ. ತುಂಬಾ ಜನ ಮೇಲ್ಗೆ OTP ಬರಲ್ಲ, ನಾರ್ಮಲ್ ಮೆಸೇಜ್ OTP ಬರಲ್ಲ, ವಾಟ್ಸಪ್ ಮೆಸೇಜ್ ಬರೋದಿಲ್ಲ. ಅದು ತುಂಬಾ ಜನ ಪ್ರಾಬ್ಲಮ್ ಆಗುತ್ತೆ. ಇದಕ್ಕೆ ಏನಪ್ಪಾ ಅಂದ್ರೆ ಕೆಲವು ಏನಪ್ಪಾ ಅಂದ್ರೆ ಗ್ರಾಮೀಣ ಪ್ರದೇಶ, ನೀವೇನಾದ್ರೂ ಲೋಕಲ್ ಗ್ರಾಮೀಣ ಪ್ರದೇಶ ಆಗಿರ್ಬೋದು, ಸಿಟಿ ಒಳಗೂ ತುಂಬಾ ಜನ ಬರಲ್ಲ, OTP ಬರಲ್ಲ, ಲೇಟ್ ಆಗಿ ಬರುತ್ತೆ. ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಗೆ SMS ಆಗಿ ಎದ್ರಾಗ ನೀವು ಮೆಸೇಜ್ ಕಳಿಸಿ ಅಂತ ಅಲ್ಲಿ ಹೋಗಿ ಒಂದೆರಡು ಮೆಸೇಜ್ ಡಿಲೀಟ್ ಮಾಡ್ಕೊಳ್ಳಿ. ಒಂದೆರಡು ಮೆಸೇಜ್ ಡಿಲೀಟ್ ಮಾಡ್ಕೊಂಡು ಆ ಮೆಸೇಜ್ ಆ್ಯಪ್ನ ಬ್ಯಾಕ್ ಒಳಗೆ ರನ್ ಆಗಿಬಿಡಿ. ರನ್ ಬಿಟ್ಟು ಆಮೇಲೆ OTP ಸೆಂಡ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಏನಪ್ಪಾ ಅಂದ್ರೆ OTP ಬಂದೇ ಬರುತ್ತೆ. ಓಕೆ, ನನಗೆ ಇದೇ ತರ ಆಗಿದೆ. ಹಾಗಾಗಿ ನಾನು ಏನಪ್ಪಾ ಅಂದ್ರೆ ಹೋಗಿ ನನಗೆ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಮೆಸೇಜ್ ಡಿಲೀಟ್ ಮಾಡಿಕೊಂಡು ಆ ಆ್ಯಪ್ನ ಬ್ಯಾಕ್ ಎಂಡ್ ಒಳಗೆ ರನ್ ಒಳಗೆ ಬಿಡಿ. ರನ್ ಒಳಗೆ ಬಿಟ್ಟು ಆದ್ಮೇಲೆ ನೀವು ರೀಸೆಂಟ್ ಅಂತ OTP ಕೊಟ್ಟ ಮೇಲೆ ಆಟೋಮೆಟಿಕ್ ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದೇ ಬರುತ್ತೆ. ಓಕೆನಾ, ಇದು ಬಂದು OTP ಬಗ್ಗೆ ಸಮಸ್ಯೆ ಆಯಿತು. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಿದಾದ್ಮೇಲೆ ನಿಮಗೆ ಮೊಬೈಲ್ ನಂಬರ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಅನ್ನೋದು ಮೆಸೇಜ್ ಬರೋದಿಲ್ಲ. ಇದು ಬಂದ್ಬಿಟ್ಟು ಬರೋದಿಲ್ಲ. ಒಂದು 2 hours 3 hours ಆಮೇಲೆ ಪಕ್ಕ ಬಂದೇ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ. ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ಆಲ್ಮೋಸ್ಟ್ ಸಬ್ಮಿಟ್ ಆದಂಗೆ ಮೆಸೇಜ್ ಬಗ್ಗೆ ನೀವು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಇದು ಬಂದ್ಬಿಟ್ಟು OTP ಬಗ್ಗೆ ಮಾಹಿತಿ ಆಯ್ತಾ. ನೆಕ್ಸ್ಟ್ ನಿಮಗೆ ಏನಾದರೂ ಏನಪ್ಪಾ ಅಂದ್ರೆ ವೆಬ್ಸೈಟ್ ಮೂಲಕ ನಕಲಿ ಏನಪ್ಪಾ ಆಲ್ಮೋಸ್ಟ್ ಏನಪ್ಪಾ ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಅಪ್ಲಿಕೇಶನ್ ಹಾಕ್ತಾರೆ, ಅದು ಏನು ಡೌಟ್ ಬೇಡ. ನೆಕ್ಸ್ಟ್ ಅಂಕಪಟ್ಟಿ ಸರ್ಟಿಫಿಕೇಟ್ ಅನ್ನು ಒಂದೇ PDF ಮಾಡೋದು ಹೇಗೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ಅಂದ್ರೆ ನಿಮ್ಗೆ ಈ ಫೋಟೋ ಇರುತ್ತೆ, ಅದನ್ನ ಆರಾಮಾಗಿ ಏನಪ್ಪಾ ಅಂದ್ರೆ PDF ಕನ್ವರ್ಟ್ ಮಾಡ್ಕೋಬಹುದು. ನಿಮ್ಗೆ ಏನಾದ್ರು PDF ಕನ್ವರ್ಟ್ ಮಾಡಕ್ ಬರಲಿಲ್ಲಪ್ಪ ಅಂದ್ರೆ ಕ್ರೋಮ್ ಬ್ರೌಸರ್ ಹೋಗಿ ಇಮೇಜ್ ಟು ಏನಪ್ಪಾ ಅಂದ್ರೆ ಇಲ್ಲಿ ಬರೀತೀನಲ್ವಾ, ಇಮೇಜ್ ಟು PDF ಅಂತ ಟೈಪ್ ಮಾಡಿ. ಟೈಪ್ ಮಾಡಬಹುದು ಒಂದು ಫಸ್ಟ್ ಲಿಂಕ್ ಬರುತ್ತೆ. ಓಕೆನಾ, ಆ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡ್ಕೊಳ್ಳಿ. ಆ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಇಮೇಜ್ ಇರುತ್ತಲ್ಲ, ಆ ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡು PDF ಅಂತ ಟೈಪ್ ಎಂಟ್ರಿ ಮಾಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ಏನಪ್ಪಾ ನಿಮ್ದು PDF ಕನ್ವರ್ಟ್ ಆಗುತ್ತೆ. ಆ PDF ಕನ್ವರ್ಟ್ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡಕಪ್ಪ ಅಂದ್ರೆ ಅದನ್ನ KB ಕನ್ವರ್ಟ್ ಮಾಡಬೇಕು. ಆ KB ಕನ್ವರ್ಟ್ ಮಾಡಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಇನ್ ಕೇಸ್ ಅವ್ರು ಆಲ್ಮೋಸ್ಟ್ ಎಲ್ಲ ಕೇಳೋದಿಲ್ಲ. ಇನ್ ಕೇಸ್ ಕೇಳಿದೆ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಓಕೆನಾ, ನೆಕ್ಸ್ಟ್ ಅರ್ಜಿ ತಪ್ಪು ಆಗಿದೆ ಆದ್ರೆ ಎಡಿಟ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಹಾಕಿರೋ ಎಡಿಟ್ ಮಾಡೋ ಆಪ್ಷನ್ ಇನ್ನು ಬಿಟ್ಟಿಲ್ಲ. ಓಕೆನಾ, ನೀವು ಅಪ್ಲಿಕೇಶನ್ ಹಾಕಿರ ಬಟ್ ಯಾವುದೇ ಕಾರಣಕ್ಕಿನ್ನ ಅಪ್ಲಿಕೇಶನ್ ಎಡಿಟ್ ಮಾಡೋ ಆಪ್ಷನ್ ಕೂಡ ಬಿಟ್ಟಿಲ್ಲ. ಅಪ್ಲಿಕೇಶನ್ ಕ್ಲೋಸ್ ಆದ್ಮೇಲೆ ಏನಪ್ಪಾ ನಿಮಗೆ ಎಡಿಟ್ ಆಪ್ಷನ್ ಬಿಡ್ತಾರ. ಹಾಗಾಗಿ ಅಲ್ಲಿವರೆಗೆ ವೇಟ್ ಮಾಡಬೇಕು. ಅದಕ್ಕಾಗಿ ನೀವೇನಾದ್ರು ಅಪ್ಲಿಕೇಶನ್ ನೀವು ಹಾಕ್ತಿದ್ರೆ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಹಾಕಿ. ಓಕೆನಾ, ನೀವು ಮತ್ತೆ ಎಡಿಟ್ ಆಪ್ಷನ್ ಬಿಟ್ಟಾಗ ಕೆಲವೊಂದು ಟೈಮ್ ಅಮೌಂಟ್ ಕೂಡ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಅಪ್ಲಿಕೇಶನ್ ಹಾಕುವ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ. ಇನ್ ಕೇಸ್ ಎಡಿಟ್ ಆಪ್ಷನ್ ಅಪ್ಲಿಕೇಶನ್ ಬಿಟ್ಟಾಗ ನನಗೆ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಪರೀಕ್ಷೆ ಕಡ್ಡಾಯ ಗೊತ್ತೇ ಇರಲಿಲ್ಲ. ಓಕೆ, ಅರ್ಜಿ ಹಾಕಮೇಲೆ ಅದು ಕಡ್ಡಾಯ ಪರೀಕ್ಷೆ ಓದಬೇಕು. ನೆಕ್ಸ್ಟ್
ನೆಕ್ಸ್ಟ್ ಏನು ಕೊಟ್ಟಿದೆ, SL ಸರ್ಟಿಫಿಕೇಟ್ ಅಲ್ಲಿ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಬೇರೆ ಇದೆ, ನಾನು ಅರ್ಜಿಯನ್ನು ತಪ್ಪಾಗಿ ಭರ್ತಿ ಮಾಡಿದ್ದೇನೆ ಎಂದು. ನೀವೇನಪ್ಪ ಅಂದ್ರೆ SLC ಸರ್ಟಿಫಿಕೇಟ್ ಒಳಗೆ ಏನಪ್ಪ ನಿಮ್ಮ ನೇಮ್ ಅಂತ ಇರುತ್ತೆ, ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಒಂದು ಸ್ಪೆಲ್ಲಿಂಗ್, ಈಗ ರವಿ ಕುಮಾರ್ ಅಂತ ಇರುತ್ತೆ ಓಕೆನಾ, KU ಬದಲು KU ಆಗಿಲ್ಲ MR ಅಂತ ಹಾಕಿರ್ತೀರಿ ಓಕೆನಾ. ಇದು ಆಲ್ಮೋಸ್ಟ್ ಏನು ಇಶ್ಯೂ ಆಗೋದಿಲ್ಲ, ಬಟ್ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಏನಿರಲ್ಲ, ನೀವು ಬೇರೆ ಡಾಕ್ಯುಮೆಂಟ್ ತೋರಿಸ್ಬೇಕು ಓಕೆನಾ. ಅಪ್ಲಿಕೇಶನ್ ಹಾಕುವಾಗ ಈ ತರ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತಂದು ಹೇಳಿದ್ರೆ ಯಾವುದೇ ಕಾರಣಕ್ಕೆ ಏನಪ್ಪ ಅಂದ್ರೆ ಅಷ್ಟೇನು ಇಶ್ಯೂ ಆಗೋದಿಲ್ಲ. ಜಸ್ಟ್ ನೀವೇನು ಮಾಡಕಪ್ಪ ಅಂದ್ರೆ ಬೇರೆ ಡಾಕ್ಯುಮೆಂಟ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಬೇರೆ ಡಾಕ್ಯುಮೆಂಟ್ ತೋರಿಸಿ ಈ ತರ ಆಗಿತ್ತು ಅಂತಂದ್ರೆ ಜಸ್ಟ್ ಒಂದು ಸ್ಪೆಲ್ಲಿಂಗ್ ಏನೆಂದು ಜಾಬಿನ ಕಿತ್ತೇನು ಹಾಕೋದಿಲ್ಲ ಓಕೆನಾ. ಅದ್ರ ಬಗ್ಗೆ ನಿಮ್ಮ ಗಮನ ಇರಬೇಕು. ನೆಕ್ಸ್ಟ್ ಏನಪ್ಪ, ಇನ್ ಕೇಸ್ ಇದೆಲ್ಲ ಆಗಿ ಇನ್ ಕೇಸ್ ನಿಮ್ಗೆ ಏನಾದರೂ ಇನ್ನೂ ಸಮಸ್ಯೆ ಬಂದಿದ್ರೆ ಏನು ಮಾಡಕಪ್ಪ ಅಂದ್ರೆ ಅವರಿಗೆ ಹೆಲ್ಪ್ಲೈನ್ ನಂಬರ್ಗೆ ಏನಪ್ಪ ಅಂದ್ರೆ ಫೋನ್ ಮಾಡಿ, ಅವ್ರು ರಿಪ್ಲೈ ಮಾಡೋದಿಲ್ಲ ಓಕೆನಾ. ಅವ್ರ ಸಮಸ್ಯೆ ಏನಪ್ಪ ಅಂದ್ರೆ ಎಷ್ಟು ಫೋನ್ ಮಾಡಿದ್ರು ಪಿಕ್ ಮಾಡೋದಿಲ್ಲ. ಏನಪ್ಪ ಅಂದ್ರೆ ಅವ್ರ ನೇಮಕಾತಿ ಸಹಾಯವಾಣಿ ಸಂಖ್ಯೆ ಹೆಚ್ಚಾಗಿ ಬಿಸಿ ಇರುತ್ತೆ, ಮೇಲ್ ತಡವಾಗಿ ಉತ್ತರ ಬರುತ್ತದೆ ಓಕೆನಾ. ಹಾಗಾಗಿ ಏನೋ ಮಾಡಕಪ್ಪ ಅಂದ್ರೆ ನೀವು ಅವರಿಗೆ ಎಂತ ಫೋನ್ ಮಾಡಿದ್ರು ಕೂಡ ಅವರು ಫೋನ್ನ ಪಿಕ್ ಮಾಡೋದಿಲ್ಲ ಓಕೆ. ಹಾಗಾಗಿ ನೀವೇನ್ ಮಾಡಕಪ್ಪ ಅಂದ್ರೆ ಮೇಲ್ ಕಳಿಸಿದ್ರೆ ರಿಪ್ಲೈ ಮಾಡೋದಿಲ್ಲ ಓಕೆ. ನೀವೇನ್ ಮಾಡಕಪ್ಪ ಬೆಳಗ್ಗೆ 10 ಗಂಟೆಯಿಂದ ಏನಪ್ಪ ಅಂದ್ರೆ ಫೋನ್ ಮಾಡಿ, ಬೆಳಗ್ಗೆ 10 ಗಂಟೆ ಆವಾಗಿನ ಕೆಲಸಕ್ಕೆ ಬಂದಿರ್ತಾರಲ್ಲ ಆ ಪಕ್ಕ ಪಿಕ್ ಮಾಡ್ತಾರೆ. ಇನ್ ಕೇಸ್ ಮೇಲ್ನಲ್ಲಿ ಸಮಸ್ಯೆ ಸ್ಕ್ರೀನ್ಶಾಟ್ ಅರ್ಜಿಯ ನಂಬರ್ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆಯಿರಿ. ಇನ್ ಕೇಸ್ ಫೋನ್ ಮಾಡಿದ್ರು ಪಿಕ್ ಮಾಡಿಲ್ಲಪ್ಪ ಅಂದ್ರೆ ನೀವು ಮೇಲ್ ಮಾಡ್ತೀರ, ಮೇಲ್ ಮಾಡುವಾಗ ಏನೇನು ಡೀಟೇಲ್ಸ್ ತಪ್ಪಾಗಿದೆ, ಏನು ಮಾಡಬೇಕು ಅದನ್ನ ಡೀಟೇಲ್ ಆಗಿ ಅವ್ರು ಕಳಿಸ್ಬೇಕು. ಅದನ್ನ ಕಳಿಸಿದಾಗ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ಸಾಲ್ವ್ ಮಾಡ್ತಾ ಹೋಗ್ತಾರೆ ಓಕೆನಾ. ಇದಾದ್ಮೇಲೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಟೈಮ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮಂತ್ ಏನಪ್ಪಾ ಎಂಡ್ ಆಗೋ ಚಾನ್ಸ್ ಇದೆ ಓಕೆ. ಹಾಗಾಗಿ ಅಪ್ಲಿಕೇಶನ್ ಹಾಕೋ ಟೈಮ್ ಲಾಸ್ಟ್ ಡೇಟ್ ಒಳಗೆ ವೇಟ್ ಮಾಡಬೇಡಿ. ಅಪ್ಲಿಕೇಶನ್ ಇನ್ನಷ್ಟು ಎಂಡ್ ಆಗಿಲ್ಲ, ಇವಾಗ ಏನಪ್ಪಾ ಅಂದ್ರೆ ವೆಬ್ಸೈಟ್ ತುಂಬಾ ಸರ್ವರ್ ಬಿಸಿ ಬರ್ತದೆ. ನೀವೇನಾದ್ರೂ ಲಾಸ್ಟ್ ಡೇಟ್ ಒಳಗೆ ಅಪ್ಲಿಕೇಶನ್ ಆಗಿ ಹೋದಾಗಿ ಇನ್ನು ವೆಬ್ಸೈಟ್ ಏನಪ್ಪಾ ಅಂದ್ರೆ ತುಂಬಾ ಎರರ್ ಬರ್ತಾ ಹೋಗುತ್ತೆ. ಹಾಗಾಗಿ ನೀವಾಗ ಅಪ್ಲಿಕೇಶನ್ ಹಾಕ್ತಾ ಹೋಗಿ ದಿನ ಒಂದು ಸ್ಟೆಪ್ ಕಂಪ್ಲೀಟ್ ಮಾಡಿದ್ರೆ ಕೂಡ ಏನಪ್ಪಾ ಅಂದ್ರೆ ಆರಾಮ ಒಂದು 2 ಡೇಸ್ ಒಳಗೆ ಏನಪ್ಪಾ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವೇನಾದ್ರೂ ನಾವು ಕೊನೆ ಲಾಸ್ಟ್ ಡೇಟ್ ಬಂದಾಗ ಅಪ್ಲೈ ಮಾಡ್ತೀನಿ, ಅಮೌಂಟ್ ಇಲ್ಲ ಅಂತ ಅಡ್ಜಸ್ಟ್ ಮಾಡಕ್ ಆಗ್ತೀನಿ ಅಂತಂದು ಆ ಥರ ವರಿ ಮಾಡ್ಕೊಂಬೇಡಿ, ಬೇಗ ಅಪ್ಲಿಕೇಶನ್ ಹಾಕ್ತಾ ಹೋಗಿ. ಇನ್ ಕೇಸ್ ಇದಿಷ್ಟು ನನಗೆ ಅನ್ಸಂಬಟ್ಟೆ ಇದಿಷ್ಟು ನಿಮ್ಗೆ ಹೇಳಿದ್ದೀನಿ. ಇನ್ ಕೇಸ್ ನಿಮಗೆ ಎಕ್ಸ್ಟ್ರಾ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇನ್ನಿಷ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಓಕೆ. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕೆ